ಏನ್ ಗುರು ಇವ್ರು ಚಟ್ನಿಗೆ ಈ ಪಡಿ ತುಪ್ಪ ಹಾಕೊಂಡು ತಿಂತವಳೆ ಅಂತ ನೋಡ್ತಿದ್ದೀರಾ? ನಾವಿವತ್ತು ಹಾಸನಲ್ಲಿ ಫೇಮಸ್ ಆಗಿರೋ ತುಪ್ಪು ಸೆಟ್ ದೋಸೆ ತಿನ್ನಕ್ ಬಂದಿದ್ದೀವಿ. ಇದು ಯಾವ ಹೋಟೆಲ್ ಅಂತ ಹೇಳ್ತೀನಿ, ಟೇಸ್ಟ್ ಹೇಗಿತ್ತು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ವಿಡಿಯೋ ಸೇವ್ ಮಾಡ್ಕೊಳ್ಳಿ, ನಮ್ಮ ಟ್ರಾವೆಲ್ ಟೇಬಲ್ ನ ಫಾಲೋ ಮಾಡಿ, ಯೂಟ್ಯೂಬ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಾವಿವತ್ತು ಹಾಸನಲ್ಲಿ ದೋಸೆ ಫೇಮಸ್ ಆಗಿರೋ ಶ್ರೀ ಗಜಾನನ ರಿಫ್ರೆಶ್ಮೆಂಟ್ಸ್ಗೆ ಬಂದಿದ್ದೀವಿ. ಈ ಹೋಟೆಲ್ ಸೆಟ್ ಆಗಿ 30 ವರ್ಷ ಆಗಿದೆ. ಇಲ್ಲಿ ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೂ ದೋಸೆಗೆ ತುಂಬಾನೇ ಡಿಮ್ಯಾಂಡ್ ಇರುತ್ತೆ. ಚಟ್ನಿಗೆ ಈ ರೇಂಜ್ ತುಪ್ಪ ಹಾಕೋದು ನೋಡಿದ್ರೆ ನಂಗಂತೂ ಖುಷಿ ಆಯ್ತು. ನಾವು ಇವ್ರ ಹತ್ರ ರೈಸ್ ಬಾತ್, ತುಪ್ಪ ಸೆಟ್, ಬೆಣ್ಣೆ ದೋಸೆ ತಗೊಂಡ್ವಿ. ನಮ್ಗೆ ಯೂಶುವಲ್ ಆಗಿ ರೈಸ್ ಬಾತ್ ಏನು ಇಷ್ಟ ಆಗಲ್ಲ, ಬಟ್ ಇಲ್ಲಿ ಟೇಸ್ಟ್ ಅಂತೂ ರೈಸ್ ಬಾತ್ ಫ್ಲೇವರ್ಫುಲ್ ಆಗಿತ್ತು. ಬೆಣ್ಣೆ ಮಸಾಲೆ ಅಂತೂ ಪರ್ಫೆಕ್ಟ್ ಆಗಿ ರೋಸ್ಟ್ ಆಗಿತ್ತು. ಬೆಣ್ಣೆ, ಚಟ್ನಿ, ಪಲ್ಯ ಅಂತೂ ಪರ್ಫೆಕ್ಟ್ ಕಾಂಬಿನೇಷನ್. ನಾನಂತೂ ತುಪ್ಪ ಸೆಟ್ ಬಗ್ಗೆ ಮಾತಾಡಲ್ಲ ಗುರು, ಅಷ್ಟು ಚೆನ್ನಾಗಿತ್ತು. ಸೆಟ್ ದೋಸೆ ಜೊತೆಗೆ ಚಟ್ನಿ, ಈರುಳ್ಳಿ ಪಲ್ಯ ಮೇಲೆ ತುಪ್ಪ ಹಾಕಿ ಕೊಡ್ತಾರೆ. ಮಿಕ್ಸ್ ಮಾಡ್ಕೊಂಡು ದೋಸೆ ಮೇಲೆ ಹಾಕೊಂಡು ತಿಂತಿದ್ರೆ ಅಲ್ಟಿಮೇಟ್ ಆಗಿತ್ತು. ನಾನು ಈ ರೇಂಜ್ ತುಪ್ಪ ಹಾಕ್ತಾರೆ ಹಾಕೋದು ನೋಡಿ ಕಾಸ್ಟ್ ಜಾಸ್ತಿ ಇರ್ತೀನಿ ಅನ್ಕೊಂಡೆ, ಬಟ್ ಸೆಟ್ ದೋಸೆ 70 ರೂಪಾಯಿ, ಮಸಾಲೆ ದೋಸೆ 60 ರುಪೀಸು, ರೈಸ್ 50 ರುಪೀಸ್ ಇತ್ತು. ಓವರ್ ಆಲ್ ಕಾಸ್ಟ್ ಅಂತೂ ಬಜೆಟ್ ಫ್ರೆಂಡ್ಲಿ ಆಗಿತ್ತು. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಒಂದ್ ಸೆಟ್ ದೋಸೆ ತಿನ್ಬೋದು, ಅದ್ರ ಮೇಲೆ ತಿನ್ನಕ್ಕಾಗಲ್ಲ, ಯಾಕೆಂದ್ರೆ ಅಷ್ಟು ತುಪ್ಪ ಹಾಕಿರ್ತಾರೆ. ನೀವೇನಾದ್ರು ಹಾಸನ್ ಕಡೆ ವಿಸಿಟ್ ಮಾಡಿದ್ರೆ ಈ ಹೋಟೆಲ್ನ ವಿಸಿಟ್ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಹೇಳಿ. ನಿಮ್ಗೆ ಅಲ್ಲಿ ಏನು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ.